Hello friends, welcome back to SBK English Academy. In the last class, we discussed about articles. First video I discussed indefinite article a and an, and second video I discussed where to use definite article the. ಆತ್ಮೀಯ ಆತ್ಮೀಯರೇ, ಹಿಂದಿನ ತರಗತಿಯಲ್ಲಿ ಈ ಆರ್ಟಿಕಲ್ಸ್ ಬಗ್ಗೆ ನಾವು ಚರ್ಚಿಸುವಾಗ ಡೆಫಿನಿಟ್ ಮತ್ತು ಇಂಡೆಫಿನಿಟ್ ಆರ್ಟಿಕಲ್ ಅನ್ನ ಎಲ್ಲಿ ಬಳಸಬೇಕು ಅಂತ ಹೇಗಿಸಿ ನಾವು ನೋಡಿದ್ದೇವೆ. ಬಟ್ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಈ ಡೆಫಿನಿಟ್ ಮತ್ತು ಇಂಡೆಫಿನಿಟ್ ಆರ್ಟಿಕಲ್ ಅನ್ನ ಅಥವಾ ಒಟ್ಟಾಗಿ ಆರ್ಟಿಕಲ್ ಅನ್ನ ಎಲ್ಲಿ ಬಳಸಬಾರದು, ವೇರ್ ವಿ ಡು ನಾಟ್ ಯೂಸ್ ಟೋಟಲಿ ಅನ್ನೋದನ್ನ ನಾವು ಇವತ್ತು ಕಲಿಬೇಕಾಗಿದೆ. ಅದಕ್ಕೆ ನಾವು ಇಂಗ್ಲಿಷ್ ನಲ್ಲಿ ಒಮಿಷನ್ ಆಫ್ ಆರ್ಟಿಕಲ್ಸ್ ಅಂತ ಹೇಳ್ತೇವೆ, ಅಥವಾ ಜೀರೋ ಯೂಸ್ ಆಫ್ ಜೀರೋ ಆರ್ಟಿಕಲ್ ಅಂತಾನೂ ಕೂಡ ನಾವು ಹೇಳ್ತೇವೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ. ಈಗ ಮೊದಲನೇದಾಗಿ ನಾವು ಕೆಲವು ಸಂದರ್ಭಗಳನ್ನ ಇಲ್ಲಿ ನೋಡ್ಬೇಕಾಗುತ್ತೆ. ಆ ಸಂದರ್ಭಗಳಲ್ಲಿ ಅಂತ ವಸ್ತುಗಳ ಜೊತೆಗೆ ಆ ಹೆಸರುಗಳ ಜೊತೆಗೆ ನಾವು ಆರ್ಟಿಕಲ್ ಅನ್ನ ಯಾವುದೇ ಕಾರಣಕ್ಕೂ ಕೂಡ ನಾವು ಇಂಗ್ಲಿಷ್ ನಲ್ಲಿ ಬಳಸಬಾರದು ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಬೇಕಾಗಿದೆ. ವಿ ಡು ನಾಟ್ ಯೂಸ್ ದ ಆರ್ಟಿಕಲ್ ವಿತ್ ಸಚ್ ಸಿಚುವೇಶನ್ಸ್. So using articles is how important that using article is also more important the omission of articles in English language. ಆರ್ಟಿಕಲ್ಸ್ ಅನ್ನು ಎಷ್ಟು ಬಳಸುವುದು ಮುಖ್ಯವಾಗಿದೆಯೋ ಎಲ್ಲಿ ಬಳಸಬಾರದು ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗಿದೆ. ಈಗ ನಾವು ಒಂದೊಂದಾಗಿ ನಾವು ಎಲ್ಲಿ ಬಳಸಬಾರದು ಅಂತಕ್ಕಂಥದ್ದನ್ನ ನೋಡೋಣ. ದ ಫಸ್ಟ್ ಒನ್ ದಟ್ ಈಸ್ ಪ್ರಾಪರ್ ನೌನ್ ಅಂತ ಹೇಳ್ತೇವೆ. ಪ್ರಾಪರ್ ನೌನ್ ಅಂತಂದ್ರೆ ನೇಮ್ ಆಫ್ ಪರ್ಸನ್ ಅಂಡ್ ನೇಮ್ ಆಫ್ ಪ್ಲೇಸ್. ವ್ಯಕ್ತಿಯ ಹೆಸರು ಮತ್ತು ಸ್ಥಳದ ಹೆಸರುಗಳಿಗೆ ನಾವು ಪ್ರಾಪರ್ ನೌನ್ ಅಂತ ಕರಿತೇವೆ. ಅದಕ್ಕಾಗಿ ಪ್ರಾಪರ್ ನೌನ್ಗಳಿದ್ದಾಗ ನಾವು ಇಲ್ಲಿ ಯಾವುದೇ ಆರ್ಟಿಕಲ್ ಅನ್ನ ಬಳಸಬಹುದು. ಆ ಆರ್ಟಿಕಲ್ ಅಥವಾ ಡೆಫಿನಿಟ್ ಆರ್ಟಿಕಲ್ ದ ಆಗಿರ್ಬೋದು, ಅಥವಾ ಇನ್ಡೆಫಿನಿಟ್ ಆರ್ಟಿಕಲ್ ಆಗಿರ್ತಕ್ಕಂಥ ಎ ಮತ್ತು ಆನ್ ಆಗಿರ್ಬೋದು. ಇವುಗಳನ್ನ ಇಲ್ಲಿ ನಾವು ಬಳಸಬಾರದು. ಉದಾಹರಣೆಗೆ ಇಲ್ಲಿ ನಾನು ಹೇಳಿದ್ದೇನೆ, ಜಪಾನ್ ಇದೆ, ಇಲ್ಲಿ ಬಿಜಾಪುರ್ ಇದೆ, ಬೀದರ್ ಇದೆ, ರವಿ ಇದ್ದಾನೆ, ನೇಮ್ ಆಫ್ ಪರ್ಸನ್ ಸುನಿತಾ, ನೇಮ್ ಆಫ್ ಪರ್ಸನ್ ಭಾಗ್ಯ ಇಸ್ ದೇರ್. ಹಾಗೆ ಇವುಗಳ ಜೊತೆಯಲ್ಲಿ ನಾವು ಇವುಗಳ ಮೊದಲು ಆರ್ಟಿಕಲ್ ಅನ್ನ ಬಳಸಬಹುದು. ಎ ಜಪಾನ್ ಆಗ್ಲಿ, ಅಥವಾ ಯಾನ್ ಜಪಾನ್ ಆಗ್ಲಿ, ದ ಜಪಾನ್ ಆಗ್ಲಿ, ಅಥವಾ ಎ ರವಿ, ಎ ಸುನಿತಾ, ದ ಭಾಗ್ಯ ಅಂತ ಖಂಡಿತ ನಾವು ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಬಳಸಬಾರದು. ಇದು ಒಂದು ಸಂದರ್ಭ. ಅಂದ್ರೆ ಪ್ರಾಪರ್ ನೌನ್ಸ್ ಗಳಿದ್ದಾಗ ಯಾವುದೇ ಆರ್ಟಿಕಲ್ ಅನ್ನ ಬಳಸಬಾರದು. ವಿ ಡೋಂಟ್ ಯೂಸ್ ಎನಿ ಆರ್ಟಿಕಲ್ ಬಿಫೋರ್ ದ ಪ್ರಾಪರ್ ನೌನ್ಸ್ ಅಂತ ನಾವು ಹೇಳ್ತೇವೆ. ಇಟ್ ಈಸ್ ಅ ಡೆವಲಪಿಂಗ್ ಕಂಟ್ರಿ, ಇಂಡಿಯಾ ಇಸ್ ಅ ಡೆವಲಪಿಂಗ್ ಕಂಟ್ರಿ. ಇಲ್ಲಿ ನಾವು ದ ಇಂಡಿಯಾ ಅಥವಾ ಎ ಇಂಡಿಯಾ, ಆನ್ ಇಂಡಿಯಾ ಇಸ್ ಅ ಡೆವಲಪಿಂಗ್ ಕಂಟ್ರಿ ಅಂತ ಹೇಳಿದ್ರೆ ಅದು ಶುದ್ಧ ತಪ್ಪು. ಇಲ್ಲಿ ಎರಡನೇ ಉದಾಹರಣೆಯಲ್ಲಿ ನಾವು ನೋಡಬಹುದು, ದ್ರಾವಿಡ್ ಈಸ್ ಅ ಗ್ರೇಟ್ ಕ್ರಿಕೆಟರ್ ಅಂತ ಹೇಳಿದ್ದೇವೆ. ಆದ್ರೆ ಇಲ್ಲಿ ದ್ರಾವಿಡ್ ಅನ್ನುವಂತ ಪದ ಇದೆಯಲ್ಲ, ಇದು ಒಂದು ಪ್ರಾಪರ್ ನೌನ್. ಯಾಕಂದ್ರೆ ಇಟ್ ಈಸ್ ಅ ನೇಮ್ ಆಫ್ ಪರ್ಸನ್, ವ್ಯಕ್ತಿ ಹೆಸರಾಗಿರೋದ್ರಿಂದ ನಾವು ಇದನ್ನ ಪ್ರಾಪರ್ ನೌನ್ ಅಂತ ಕರಿತೇವೆ. ಆದ್ರೆ ಇದರ ಮೊದಲು ಯಾವುದೇ ಎ ಆಗ್ಲಿ, ಯಾನ್ ಆಗ್ಲಿ, ಅಥವಾ ದ ಅಂತಕ್ಕಂಥ ಆರ್ಟಿಕಲ್ ನಾವು ಬಳಸಬಾರದು. ಒಂದು ವೇಳೆ ಬಳಸಿದ್ರೆ ಅದು ಶುದ್ಧ ತಪ್ಪಾಗ್ತದೆ. ಅದಕ್ಕಾಗಿ ನಾವು ಪ್ರಾಪರ್ ನೌನ್ಗಳ ಜೊತೆಯಲ್ಲಿ ಅಥವಾ ಅವುಗಳ ಮೊದಲು ಯಾವುದೇ ಆರ್ಟಿಕಲ್ ಅನ್ನ ಬಳಸಬಾರದು. ಇನ್ನು ಎರಡನೇ ಸಂದರ್ಭ, ನಾವು ವಿ ಗೋ ಟು ದ ಸೆಕೆಂಡ್ ಕಂಟೆಕ್ಸ್ಟ್, ದಟ್ ಈಸ್ ಅಬ್ಸ್ಟ್ರಾಕ್ಟ್ ನೌನ್ಸ್ ಅಂತ ಹೇಳ್ತೇವೆ. ಅಬ್ಸ್ಟ್ರಾಕ್ಟ್ ನೌನ್ಸ್ ಅಂತ ಗೊತ್ತಿದೆ ನಿಮಗೆ. ವಿ ಕೆನಾಟ್ ಸಿ, ವಿ ಕೆನಾಟ್ ಟಚ್. ನಾವು ನಮ್ಮ ಕಣ್ಣಿಂದ ಕಾಣದೇ ಇರುವಂತವುಗಳು ಮತ್ತು ನಮ್ಮಿಂದ ಸ್ಪರ್ಶಿಸಲಿಕ್ಕೆ ಸಾಧ್ಯವಿಲ್ಲದಿರ್ತಕ್ಕಂಥವುಗಳಿಗೆ ನಾವು ಅಬ್ಸ್ಟ್ರಾಕ್ಟ್ ನೌನ್ಸ್ ಅಂತ ಕರಿತೀವಿ. ಹಾಗೆ ಇಲ್ಲಿ ಆನೆಸ್ಟಿ ಇದೆ, ಬ್ಯೂಟಿ ಇದೆ, ಹ್ಯಾಪಿನೆಸ್ ಇದೆ, ಇಲ್ಲಿ ಹ್ಯಾಂಡ್ಸಮ್, ಇವೆಲ್ಲವುಗಳು ಇದಾವಲ್ಲ, ಇವೆಲ್ಲ ಆನೆಸ್ಟಿ, ಬ್ಯೂಟಿ ಅಂಡ್ ಆಲ್ಸೋ ಹ್ಯಾಂಡ್ಸಮ್. ಸೊ ದೀಸ್ ಆರ್ ದ ಅಬ್ಸ್ಟ್ರಾಕ್ಟ್ ನೌನ್ಸ್ ಅಂತ ಹೇಳ್ತೇವೆ ನಾವು. ಇಲ್ಲಿ ಉದಾಹರಣೆಗೆ ನೋಡಿ, ಇಲ್ಲಿ ಆನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ. ಸೊ ಇನ್ ದ ಗಿವನ್ ಸೆಂಟೆನ್ಸ್ ಆನೆಸ್ಟಿ ಈಸ್ ಅನ್ ಅಬ್ಸ್ಟ್ರಾಕ್ಟ್ ನೌನ್. ಇಲ್ಲಿ ಕೊಟ್ಟಿರುವಂತಹ ಮೊದಲನೇ ಉದಾಹರಣೆಯಲ್ಲಿ ಆನೆಸ್ಟಿ ಅನ್ನುವಂಥದ್ದು ಇದೊಂದು ಅಬ್ಸ್ಟ್ರಾಕ್ಟ್ ನೌನ್ ಅಂತ ಹೇಳ್ತೇವೆ. ಆದ್ರೆ ಇಂಥ ಅಬ್ಸ್ಟ್ರಾಕ್ಟ್ ನೌನ್ಗಳ ಜೊತೆಯಲ್ಲಿ ಅಥವಾ ಅದರ ಮೊದಲು ಯಾವುದೇ ಆರ್ಟಿಕಲ್ ಅನ್ನು ನಾವು ಬಳಸಬಾರದು.
ಎ ಅಥವಾ ಎ ಆನೆಸ್ಟಿ ಆಗಲಿ, ಆನ್ ಆನೆಸ್ಟಿ ಆಗಲಿ ಅಥವಾ ದ ಆನೆಸ್ಟಿ ಅಂತ ಖಂಡಿತ ಹೇಳ್ಬಾರ್ದು. ಹಾಗೆ ಇಲ್ಲಿ ಕೆಳಗಡೆ ಒಂದು ಉದಾಹರಣೆಯನ್ನ ಕೊಟ್ಟಿದ್ದೇವೆ. ಬ್ಯೂಟಿ, we have to see the below example. Beauty, we do not use any article with beauty because it is an abstract noun. ಇನ್ನು ಮೂರನೇ ಸಂದರ್ಭ ತುಂಬಾ ಪ್ರಮುಖವಾಗಿರ್ತಕ್ಕಂಥದ್ದು. ಇಲ್ಲಿ ಮಟೀರಿಯಲ್ ನೌನ್ಸ್ ಅಂತ ಕರಿತೇವೆ. ಮಟೀರಿಯಲ್ ನೌನ್ಸ್ಗಳಂತ ಅಂತಂದ್ರೆ ಈ ಗ್ಲಾಸ್, ಸೀಟ್, ಕ್ಲೋತ್, ಕಾಪರ್, ಗೋಲ್ಡ್, ಐರನ್, ಮೆಟಲ್ಸ್ ಅಂತ ಏನ್ ಹೇಳ್ತೀವಿ, ಅವೆಲ್ಲ ಮೆಟಲ್ಗಳಿಗೆ ನಾವು ಮಟೀರಿಯಲ್ ನೌನ್ಸ್ ಅಂತ ಕರಿತೇವೆ. ಇಂಥ ಮಟೀರಿಯಲ್ ನೌನ್ ಜೊತೆಗೆ ಯಾವುದೇ ಎ ಮತ್ತು ಆನ್ ಮತ್ತು ದ ಆರ್ಟಿಕಲ್ ಅನ್ನು ನಾವು ಖಂಡಿತ ಬಳಸಬಾರದು. ಅದು ಬಳಸಿದ್ರೆ ತಪ್ಪಾಗ್ತದೆ. ಇಲ್ಲಿ ಉದಾಹರಣೆಯನ್ನು ನೋಡ್ಬೋದು. ಮೊದಲೇ ಉದಾಹರಣೆಯಲ್ಲಿ ಆನ್ ಐರಾನ್ ಅಂತ ಇದೆ. ನಾವು ಇಲ್ಲಿ ದ ಐರಾನ್ ಆಗ್ಲಿ ಅಥವಾ ಎ ಐರಾನ್ ಆಗ್ಲಿ ಅಥವಾ ಯಾನ್ ಐರಾನ್ ಅಂತ ಬಳಸಿಲ್ಲ. ಐರಾನ್ ಈಸ್ ಎ ಯೂಸ್ಫುಲ್ ಮೆಟಲ್ ಅಂತ ನಾವು ಹೇಳಿದ್ದೇವೆ. ಎರಡನೇ ಉದಾಹರಣೆಯಲ್ಲಿ ಗೋಲ್ಡ್ ಅಂತ ಇದೆ. ವಿ ಡೋಂಟ್ ಸೇ ದ ಗೋಲ್ಡ್, ಎ ಗೋಲ್ಡ್, ಆನ್ ಗೋಲ್ಡ್ ಬಿಕಾಸ್ ಇಟ್ ಈಸ್ ಅ ಮಟೀರಿಯಲ್ noun. We should not use any articles with the material nouns. ಈ ಮಟೀರಿಯಲ್ ನೌನ್ಸ್ ಗಳ ಜೊತೆಗೆ ನಾವು ಯಾವುದೇ ಆರ್ಟಿಕಲ್ ಅನ್ನ ಬಳಸಬಾರದು. ಎ ಇರ್ಲಿ, ಯಾನ್ ಇರ್ಲಿ ಮತ್ತು ದ ಇರ್ಲಿ. ಇನ್ನು ನಾಲ್ಕನೆಯ ಒಂದು ಸಂದರ್ಭ ಅಂತಂದ್ರೆ ದಟ್ ಈಸ್ ಬಿಫೋರ್ ಲ್ಯಾಂಗ್ವೇಜಸ್. ಭಾಷೆಗಳ ಮೊದಲು ನಾವು ಭಾಷೆಗಳ ಬಗ್ಗೆ ಹೇಳಬೇಕಾದ್ರೆ ಅದರ ಜೊತೆಗೆ ನಾವು ಯಾವುದೇ ಆರ್ಟಿಕಲ್ ಅನ್ನ ಬಳಸಬಾರದು. ಉದಾಹರಣೆಗಾಗಿ ನಾನು ಹೇಳಿದ್ದೇನೆ ಕನ್ನಡ, ಹಿಂದಿ, ಇಂಗ್ಲಿಷ್, ತಮಿಳು. ಇಲ್ಲಿ ನಾವು ವಿ ಡೋಂಟ್ ಸೇ ದ ಕನ್ನಡ, ದ ಹಿಂದಿ, ದ ಕನ್ನಡ, ದ ಹಿಂದಿ, ದ ಇಂಗ್ಲಿಷ್, ದ ತಮಿಳು. ಈ ಭಾಷೆಗಳ ಜೊತೆಗೆ ದ ಆಗ್ಲಿ ಅಥವಾ ಎ ಆಗ್ಲಿ ಅಥವಾ ಯಾನ್ ಆರ್ಟಿಕಲ್ ಅನ್ನ ಸೇರಿಸಿ ಹೇಳ್ಬಾರ್ದು. ಇಲ್ಲಿ ದ ಕನ್ನಡ, ಎ ಕನ್ನಡ, ಆನ್ ಕನ್ನಡ ಅಂತ ಹೇಳ್ಬಾರ್ದು. ಯಾಕಂದ್ರೆ ಅದು ಲ್ಯಾಂಗ್ವೇಜಸ್, ನೇಮ್ ಆಫ್ ಲ್ಯಾಂಗ್ವೇಜಸ್ ಇದೆ. ಅದಕ್ಕಾಗಿ ನೇಮ್ ಆಫ್ ಲ್ಯಾಂಗ್ವೇಜಸ್ ಜೊತೆಯಲ್ಲಿ ನಾವು ಯಾವುದೇ ಆರ್ಟಿಕಲ್ ಅನ್ನ ಬಳಸಬಾರ್ದು. ಇಲ್ಲಿ ಖಂಡಿತವಾಗಿ ನೋಡಿ, ಇಲ್ಲಿ ಮೊದಲನೇ ಉದಾಹರಣೆಯಲ್ಲಿ ನೋಡಬಹುದು. ಭಾಗ್ಯ ಸ್ಪೀಕ್ಸ್ ಕನ್ನಡ. ಇಲ್ಲಿ ಕನ್ನಡ ಅಂತಿದೆ. ನಾವೇನಾದ್ರೂ ದ ಕನ್ನಡ, ಎ ಕನ್ನಡ, ಆನ್ ಕನ್ನಡ ಅಂತ ಹೇಳಿದ್ದೇವ? ಖಂಡಿತ ಇಲ್ಲ. ಹಾಗೆ ಏನಾದ್ರೂ ಆದ್ರೆ ಅದು ಶುದ್ಧ ತಪ್ಪಾಗ್ತದೆ. ಹಾಗೆ ನೋಡಿ, writes English correctly. That is another one example is there. That English, you see that's English. That English is also name of the language. So we haven't used any article before that English. ಈಗ ನಾವು ಐದನೇ ಪಾಯಿಂಟ್ ಅನ್ನು ನೋಡೋದಾದ್ರೆ ನಾವು ಇಲ್ಲಿ ಯಾಕೆ ಆರ್ಟಿಕಲ್ ಅನ್ನ ಒಮಿಷನ್ ಮಾಡಬೇಕು, ಯಾಕೆ ನಾವು ಇಲ್ಲಿ ಬಳಸಬಾರದು, ಯಾಕೆ ಬಳಕೆಯನ್ನ ಬಿಡಬೇಕು ಅಂತಂದ್ರೆ ನೇಮ್ ಆಫ್ ಬಿಲ್ಡಿಂಗ್ಸ್. ಸೊ ವೆನ್ ವಿ ಟಾಕ್ ಅಬೌಟ್ ಎನಿ ಬಿಲ್ಡಿಂಗ್ಸ್ ಇನ್ ಜನರಲ್, ಸೊ ವಿ ಡೋಂಟ್ ಯೂಸ್ ಎನಿ ಆರ್ಟಿಕಲ್ ಬಿಫೋರ್ ದೋಸ್ ಬಿಲ್ಡಿಂಗ್ಸ್. ಫಾರ್ ಎಕ್ಸಾಂಪಲ್, ಉದಾಹರಣೆಗಾಗಿ ಸಾಮಾನ್ಯವಾಗಿ ನಾವು ಯಾವುದೇ ಕಟ್ಟಡಗಳ ಬಗ್ಗೆ ಮಾತನಾಡುವಾಗ, ಉದಾಹರಣೆಗೆ ಸ್ಕೂಲ್ ಇರ್ಬೋದು, ಹಾಸ್ಪಿಟಲ್ ಇರ್ಬೋದು, ಕಾಲೇಜ್ ಇರ್ಬೋದು, ಮಾರ್ಕೆಟ್ ಇರ್ಬೋದು, ಇವುಗಳ ಜೊತೆಗೆ ಹೇಳಬೇಕಾದ್ರೆ ನಾವು ಅವಾಗ ಅವುಗಳ ಜೊತೆಯಲ್ಲಿ ಯಾವುದೇ ಆರ್ಟಿಕಲ್ ಅನ್ನ ಬಳಸಬಾರದು. ಆದರೆ ಪ್ರತ್ಯೇಕವಾಗಿದ್ದಾಗ ಮಾತ್ರ ನಾವು ಪ್ರತ್ಯೇಕವಾಗಿ ಮಾತನಾಡಿದಾಗ, ಯಾವುದೇ ಬಿಲ್ಡಿಂಗ್ಗಳ ಜೊತೆ ಪ್ರತ್ಯೇಕವಾಗಿ ಹೇಳಿದಾಗ ಅವಾಗ ನಾವು ಆರ್ಟಿಕಲ್ ಅನ್ನ ಬಳಸಬಹುದು. ಈ ಒಂದು ಉದಾಹರಣೆಯನ್ನ ನೋಡೋಣ. ಐ ಗೋ ಟು ಸ್ಕೂಲ್ ಟುಡೇ ಅಟ್ 9:30 AM. ಇಲ್ಲಿ ಸ್ಕೂಲ್ ಅಂತ ಇದೆ ಬಿಲ್ಡಿಂಗ್. ಇಲ್ಲಿ ನಾವು ಯಾವುದೇ ಆರ್ಟಿಕಲ್ ಅನ್ನ ಬಳಸಿಲ್ಲ. ದ ಸ್ಕೂಲ್, ಎ ಸ್ಕೂಲ್, ಆನ್ ಸ್ಕೂಲ್ ಅಂತ. ಇಲ್ಲಿ ಯಾಕಂತಂದ್ರೆ ಇದು ಕಾಮನ್ ಆಗಿರ್ತಕ್ಕಂಥ ಕನ್ಸಿಡರ್ ಮಾಡುವಂತ ಒಂದು ಬಿಲ್ಡಿಂಗ್ ಆಗಿರೋದ್ರಿಂದ ಇಲ್ಲಿ ಆರ್ಟಿಕಲ್ ಅನ್ನ ಬಳಸಬಾರದು. ಅಂದ್ರೆ ಯಾವಾಗ ಇಲ್ಲಿ ಬಳಸಬಾರದು ಬಿಲ್ಡಿಂಗ್ಗಳ ಜೊತೆಗೆ ಅಂದ್ರೆ ವೆನ್ ಇಟ್ ಈಸ್ ಯೂಸ್ಡ್ ಫಾರ್ ಪ್ರೈಮರಿ ಪರ್ಪಸ್, ಪ್ರಾಥಮಿಕ ಉದ್ದೇಶಕ್ಕಾಗಿ ಹೇಳಿದಾಗ ನಾವಲ್ಲಿ ಬಳಸಬಾರದು ಅಷ್ಟೇ. ಇನ್ನು ಆರನೇ ಸಂದರ್ಭ, ದ ಸಿಕ್ಸ್ತ್ ಕಂಟೆಕ್ಸ್ಟ್ ವೇರ್ ವಿ ಡು ನಾಟ್ ಯೂಸ್ ಆರ್ಟಿಕಲ್ಸ್. ಇಲ್ಲಿ ಆರ್ಟಿಕಲ್ಸ್ ಅನ್ನ ಯಾಕೆ ಬಳಸಬಾರದು ಅಂದ್ರೆ ಆರನೇ ಒಂದು ಸಂದರ್ಭವನ್ನು ನೋಡೋದಾದ್ರೆ ಮದರ್, ಫಾದರ್, ಬ್ರದರ್, ಸಿಸ್ಟರ್, ಡಾಟರ್ ಇವೆಲ್ಲವುಗಳು ಏನಪ್ಪಾ ಅಂದ್ರೆ ಬ್ಲಡ್ ರಿಲೇಷನ್ಸ್ ಅಂತ ಹೇಳ್ತೇವೆ. ವಿ ಡು ನಾಟ್ ಯೂಸ್ ಎನಿ ಆರ್ಟಿಕಲ್ ವಿತ್ ದ ಬ್ಲಡ್ ರಿಲೇಷನ್ಸ್. ಫಾರ್ ಎಕ್ಸಾಂಪಲ್, ವಿ ಡೋಂಟ್ ಸೇ ದ ಮದರ್, ಎ ಮದರ್, ದ ಫಾದರ್, ಎ ಫಾದರ್ ಅಂತ ನಾವು ಖಂಡಿತ ಹೇಳ್ಬಾರ್ದು. ಇಲ್ಲಿ ಮದರ್ ಲವ್ಸ್ ಹರ್ ಚಿಲ್ಡ್ರನ್ ವೆರಿ ಮಚ್.
ಅಂತ ಹೇಳಿದಾಗ ಇಲ್ಲಿ ದ ಮದರ್ ಅಂತ ಹೇಳ್ಬಾರ್ದು ಅಥವಾ ಎ ಮದರ್ ಅಂತ ಹೇಳ್ಬಾರ್ದು. ದ ಚಿಲ್ಡ್ರನ್ ಅಂತ ಇಲ್ಲಿ ನಾವು ಬಳಸೋದಿಲ್ಲ. ಯಾಕಂತಂದ್ರೆ ಇವೆಲ್ಲವುಗಳು ಕೂಡ ಬ್ಲಡ್ ರಿಲೇಷನ್ಸ್ ಆ ಸಂಬಂಧಗಳು ಆಗಿವೆ. ದ ಸೆವೆಂತ್ ಪಾಯಿಂಟ್, ಈ ಆರ್ಟಿಕಲ್ ಒಮಿಷನ್ ಆಫ್ ಆರ್ಟಿಕಲ್ ನಲ್ಲಿ ಸೆವೆಂತ್ ಪಾಯಿಂಟ್ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರುವಂತದ್ದು. ಇಲ್ಲಿ ನಾವು ನೋಡಬೇಕು, ನೇಮ್ ಆಫ್ ಮೀಲ್ಸ್. ನೇಮ್ ಆಫ್ ಮೀಲ್ಸ್ ಅಂದ್ರೆ ಊಟಗಳ ಹೆಸರುಗಳ ಜೊತೆಯಲ್ಲಿ ನಾವು ಯಾವುದೇ ಆರ್ಟಿಕಲ್ ಅನ್ನ ಬಳಸಬಾರದು. ತಮಗೆಲ್ಲ ಗೊತ್ತಿದೆ ಊಟದ ಹೆಸರುಗಳಂತಂದ್ರೆ ಲಂಚ್ ಆಗಿರ್ಬೋದು, ಡೋಂಟ್ ಸೇ ದ ಲಂಚ್, ಎ ಲಂಚ್ ಆಗಿರುವ ಸಪರ್ ಅಂತ ಹೇಳ್ತೇವೆ. ಈ ಸಪರ್ ದ ಸಪರ್ ಅಂತ ಆಗಲಿ ಅಥವಾ ಎ ಸಪರ್ ಅಂತ ಆಗ್ಲಿ, ದ ಡಿನ್ನರ್ ಅಥವಾ ಎ ಡಿನ್ನರ್ ಆಗ್ಲಿ ಅಥವಾ ಎ ಬ್ರೇಕ್ಫಾಸ್ಟ್, ದ ಬ್ರೇಕ್ಫಾಸ್ಟ್ ಅಂತ ಖಂಡಿತ ನಾವು ಇಲ್ಲಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಬಳಸಬಾರದು. ಯಾಕಂದ್ರೆ ಅದು ತಪ್ಪಾಗಿರ್ತದೆ. ಅಂದ್ರೆ ಯಾವುದೇ ಮೀಲ್ಗಳ ಹೆಸರುಗಳ ಮುಂದೆ ಊಟದ ಹೆಸರುಗಳ ಜೊತೆಯಲ್ಲಿ ನಾವು ಆರ್ಟಿಕಲ್ ಅನ್ನ ಬಳಸಬಾರದು. ಇಲ್ಲಿ ಇನ್ನೊಂದು ಉದಾಹರಣೆಯನ್ನು ನೋಡೋಣ. ಎರಡನೇದಾಗಿ, ಹಿ ಇನ್ವೈಟೆಡ್ ಮೀ ಫಾರ್ ಡಿನ್ನರ್. ಇಲ್ಲೊಂದು ಎಕ್ಸಾಂಪಲ್ ಇದೆ, ಹಿ ಇನ್ವೈಟೆಡ್ ಮೀ ಫಾರ್ ಡಿನ್ನರ್ ಅಂತ ಒಂದಿದೆ. ಇಲ್ಲಿ ನಾವು ಹಿ ಇನ್ವೈಟೆಡ್ ಮೀ ಫಾರ್ ದ ಡಿನ್ನರ್ ಅಂತ ಹೇಳ್ಬಾರ್ದು. ಯಾಕಂದ್ರೆ ನೇಮ್ ಆಫ್ ಮೀಲ್ ಇದೆ ಡಿನ್ನರ್ ಅನ್ನೋದು, ಅದಕ್ಕೆ ಅಲ್ಲಿ ಯಾವುದೇ ಆರ್ಟಿಕಲ್ ಅನ್ನ ಬಳಸಬಾರ್ದು. ನೆಕ್ಸ್ಟ್ ಉದಾಹರಣೆಯಲ್ಲಿ ನಾವು ನೋಡೋದಾದ್ರೆ, ಇಲ್ಲಿ ಐ ಹ್ಯಾಡ್ ಮೈ ಬ್ರೇಕ್ಫಾಸ್ಟ್ ಅಂತಿದೆ. ಇಲ್ಲಿ ದ ಬ್ರೇಕ್ಫಾಸ್ಟ್ ಆಗ್ಲಿ ಅಥವಾ ಎ ಬ್ರೇಕ್ಫಾಸ್ಟ್ ಅಂತ ಖಂಡಿತ ಹೇಳ್ಬಾರ್ದು. ಎಂಟನೇ ಪಾಯಿಂಟ್ ಅಲ್ಲಿ ಏನಿದೆ, ನೇಮ್ ಆಫ್ ಗೇಮ್ಸ್ ಅಂತಂದ್ರೆ, ವಿ ಡು ನಾಟ್ ಯೂಸ್ ಎನಿ ಆರ್ಟಿಕಲ್ ಬಿಫೋರ್ ದ ನೇಮ್ ಆಫ್ ದ ಗೇಮ್ಸ್. ಈ ಆಟದ ಹೆಸರುಗಳ ಮೊದಲು ನಾವು ಯಾವುದೇ ರೀತಿಯಾದಂತ ಆರ್ಟಿಕಲ್ಸ್ ಅನ್ನ ಖಂಡಿತ ಬಳಸಬಾರ್ದು. ಅಂದ್ರೆ ಹೇಗ್ ಬಳಸಬಾರ್ದು ಅಂದ್ರೆ, ಇಲ್ಲಿ ಹಾಕಿ, ಕಬಡ್ಡಿ, ವಾಲಿಬಾಲ್, ಕ್ರಿಕೆಟ್ ಮತ್ತು ಫುಟ್ಬಾಲ್ ಅಂತ ಇದೆ ಉದಾಹರಣೆಗಾಗಿ ದ ಹಾಕಿ ಅಂತ ಹೇಳ್ಬಾರ್ದು, ದ ಕಬಡ್ಡಿ ಅಂತ ಹೇಳ್ಬಾರ್ದು, ಎ ವಾಲಿಬಾಲ್ ಅಥವಾ ಎ ಕ್ರಿಕೆಟ್, ಎ ಫುಟ್ಬಾಲ್ ಅಂತ ಬಳಸಬಾರ್ದು. ಇಲ್ಲಿ ನಾನು ಉದಾಹರಣೆಯನ್ನ ಕೊಟ್ಟಿದ್ದೇನೆ. ಹಾಕಿ ಈಸ್ ಇಂಡಿಯಾಸ್ ನ್ಯಾಷನಲ್ ಗೇಮ್ ಅಂತ ನಾನು ಹೇಳಿದ್ದೇನೆ. ಇಲ್ಲಿ ದ ಹಾಕಿ ಈಸ್ ಇಂಡಿಯಾಸ್ ನ್ಯಾಷನಲ್ ಗೇಮ್ ಅಂತ ಖಂಡಿತ ಹೇಳ್ಬಾರ್ದು. ಮತ್ತು ಈ ನೆಕ್ಸ್ಟ್ ಉದಾಹರಣೆಯಲ್ಲಿ ದ ಫುಟ್ಬಾಲ್ ಇಸ್ ದ ಮೋಸ್ಟ್ ಪಾಪ್ಯುಲರ್ ಗೇಮ್ ಇನ್ ದ ವರ್ಲ್ಡ್ ಅಂತ ಇದೆ. ಇಲ್ಲಿ ದ ಫುಟ್ಬಾಲ್ ಇಸ್ ದ ಮೋಸ್ಟ್ ಪಾಪ್ಯುಲರ್ ಗೇಮ್ ಇನ್ ದ ವರ್ಲ್ಡ್ ಅಂತ ನಾವು ಹೇಳ್ಬಾರ್ದು. ಇನ್ನು ಒಂಬತ್ತನೇ ಒಮಿಷನ್ ಆಫ್ ಆರ್ಟಿಕಲ್ ಅಂದ್ರೆ ಒಂಬತ್ತನೇ ಸಂದರ್ಭ ಹೇಗೆ ಅಂತ, ನೇಮ್ ಆಫ್ ಡಿಸೀಸಸ್ ಅಂತ ಹೇಳ್ತೇವೆ. ಈ ರೋಗಗಳ ಹೆಸರುಗಳು ಇರ್ತಾವಲ್ಲ, ಅವುಗಳ ಜೊತೆಗೆ ಯಾವುದೇ ಆಗಿರತಕ್ಕಂತ ಆರ್ಟಿಕಲ್ ಅನ್ನು ನಾವು ಖಂಡಿತ ಬಳಸಬಾರ್ದು. ಇಲ್ಲಿ ನೋಡಬಹುದು ನಾವು ಈಗ ನೇಮ್ ಆಫ್ ಡಿಸೀಸ್ ಅಂತಂದ್ರೆ ದ ಕ್ಯಾನ್ಸರ್ ಇದೆ, ಕಾಲರಾ ಇದೆ, ಮಲೇರಿಯಾ ಇದೆ, ಟ್ಯೂಬರ್ಕ್ಲೋಸಿಸ್ ಇದೆ, ಇಲ್ಲಿ ಏಡ್ಸ್ ಅಂತಂದ್ರೆ ನಾವು ಇಲ್ಲಿ ನೋಡ್ತೇವೆ ದ ಕ್ಯಾನ್ಸರ್ ಅಥವಾ ದ ಕಾಲೆರಾ ಅಥವಾ ದ ಮಲೇರಿಯಾ, ದ ಟ್ಯೂಬರ್ಕ್ಲೋಸಿಸ್, ದ ಏಡ್ಸ್, ದ ಹೆಪಟೈಟಿಸ್ ಬಿ ವೈರಸ್ ಅಥವಾ ದ ಕೊರೋನಾ ವೈರಸ್ ಅಂತ ಹೇಳ್ಬಾರ್ದು. ಓನ್ಲಿ ಕೊರೋನಾ ವೈರಸ್, ಓನ್ಲಿ ಕ್ಯಾನ್ಸರ್, ಓನ್ಲಿ ಮಲೇರಿಯಾ ಅಂತ ಹೇಳ್ಬೇಕು. ಅಂದ್ರೆ ಇಲ್ಲಿ ಡಿಸೀಸ್ಗಳ ಜೊತೆಯಲ್ಲಿ ಅಂದ್ರೆ ರೋಗದ ಹೆಸರುಗಳ ಮೊದಲು ನಾವು ಯಾವುದೇ ಆರ್ಟಿಕಲ್ ಅನ್ನ ಬಳಸಬಾರದು. ಉದಾಹರಣೆ ನೋಡಿ, ಸಂಜನಾ ಈಸ್ ಸಫರಿಂಗ್ ಫ್ರಮ್ ಸ್ಮಾಲ್ ಪಾಕ್ಸ್. ವಿ ಡೋಂಟ್ ಸೇ ಸಂಜನಾ ಈಸ್ ಸಫರಿಂಗ್ ಫ್ರಮ್ ದ ಸ್ಮಾಲ್ ಪಾಕ್ಸ್. ದಿಸ್ ಈಸ್ ರಾಂಗ್. ಇಲ್ಲಿ ದ ಸ್ಮಾಲ್ ಪಾಕ್ಸ್ ಅಂತ ಹೇಳ್ಬಾರ್ದು. ಇಲ್ಲಿ ದ ಕ್ಯಾನ್ಸರ್ ಈಸ್ ಎ ಡೇಂಜರಸ್ ಡಿಸೀಸ್, ಇಲ್ಲಿ ದ ಕ್ಯಾನ್ಸರ್ ಅಂತ ಹೇಳ್ಬಾರ್ದು. ಯಾಕಂತಂದ್ರೆ ನೇಮ್ ಆಫ್ ಡಿಸೀಸ್ ಇರೋದ್ರಿಂದ ನೇಮ್ ಆಫ್ ಡಿಸೀಸ್ಗಳ ಜೊತೆಯಲ್ಲಿ ನಾವು ಯಾವುದೇ ಆಗಿರ್ತಕ್ಕಂಥ ಆರ್ಟಿಕಲ್ ಅನ್ನ ಬಳಸಬಾರದು. ಇನ್ನು ಹತ್ತನೇ ಸಂದರ್ಭ ನೋಡೋದಾದ್ರೆ ನೇಮ್ ಆಫ್ ಕಲರ್ಸ್ ಅಂತಂದ್ರೆ ಈ ಬಣ್ಣಗಳ ಹೆಸರುಗಳ ಜೊತೆಯಲ್ಲಿ ನಾವು ಯಾವುದೇ ಆರ್ಟಿಕಲ್ ಅನ್ನ ಬಳಸಬಾರದು. ನೋಡಿ ಇಲ್ಲಿ ಪಿಂಕ್, ವೈಟ್, ರೆಡ್, ಪಿಂಕ್ ಇಸ್ ದೇರ್, ವೈಟ್ ಇಸ್ ದೇರ್, ರೆಡ್ ಇಸ್ ದೇರ್, ಗ್ರೀನ್, ಬ್ಲೂ, ಯೆಲ್ಲೋ ಅಂತ ಇಲ್ಲಿ ಅನೇಕ ಕಲರ್ಗಳನ್ನ ನಾವು ನೋಡ್ತೇವೆ. ಆದ್ರೆ ಯಾವುದೇ ಕಲರ್ ಇರಲಿ, ಅದು ಬ್ಲೂ ಇರಲಿ, ವೈಟ್ ಇರಲಿ, ರೆಡ್ ಇರಲಿ, ಯೆಲ್ಲೋ ಇರಲಿ, ಗ್ರೀನ್ ಇರಲಿ, ಅವುಗಳ ಮೊದಲು ಯಾವುದೇ ಆರ್ಟಿಕಲ್ ಅನ್ನು ನಾವು ಬಳಸಬಾರದು. ಅಥವಾ ಎ ಪಿಂಕ್ ಆಗ್ಲಿ ಅಥವಾ ದ ಪಿಂಕ್ ಆಗ್ಲಿ ಅಲ್ಲಿ ಖಂಡಿತ ಬಳಸಬಾರದು. ಯಾಕಂತಂದ್ರೆ ಅದು ತಪ್ಪಾಗ್ತದೆ. ವೈಟ್ ಸ್ಟ್ಯಾಂಡ್ಸ್ ಫಾರ್ ಪೀಸ್. ವಿ ಡೋಂಟ್ ಸೇ ದ ವೈಟ್ ಸ್ಟ್ಯಾಂಡ್ಸ್ ಫಾರ್ ಪೀಸ್. ದಿಸ್ ಈಸ್ ರಾಂಗ್. ವಿ ಡೋಂಟ್ ಸೇ ದ ಪಿಂಕ್ ಈಸ್ ಎ ಬ್ಯೂಟಿಫುಲ್ ಕಲರ್. ದ ಪಿಂಕ್ ಈಸ್ ಬ್ಯೂಟಿಫುಲ್ ಕಲರ್ ಅಂತ ಹೇಳ್ಬಾರ್ದು. ಇಲ್ಲಿ ದ ಹಚ್ಚಬಾರ್ದು. ಯಾಕಂದ್ರೆ ಇದು ನೇಮ್ ಆಫ್ ಕಲರ್ ಆಗಿರೋದ್ರಿಂದ ಅದರ ಮುಂದೆ ಆರ್ಟಿಕಲ್ ಅನ್ನ ಹಚ್ಚಬಾರದು. The last and best, the 11th point is that the name of senses, name of seasons, name of days, name of months, very very important. Four words are there: senses, seasons, days,
ಮಂತ್ಸ್. ಈ ಎಲ್ಲವುಗಳ ಜೊತೆಯಲ್ಲಿ ಅಥವಾ ಮೊದಲು ನಾವು ಯಾವುದೇ ಆರ್ಟಿಕಲ್ ಅನ್ನ ಬಳಸಬಾರದು. ವಿ ಹ್ಯಾವ್ ಟು ಟೆಲ್ ದಟ್ ದಿಸ್ ಇಸ್ ಯೂಸ್ ಆಫ್ ಜೀರೋ ಆರ್ಟಿಕಲ್ ಅಂತ ಹೇಳ್ತೇವೆ. ಇಲ್ಲಿ ನೋಡಿ, ಐಸ್ ಆರ್ ವೈಟಲ್ ಆರ್ಗನ್ಸ್ ಆಫ್ ಹ್ಯೂಮನ್ ಬಾಡಿ. ಇಲ್ಲಿ ಐಸ್ ಅಂತ ಇದೆಯಲ್ಲ, ಇದರ ಜೊತೆಯಲ್ಲಿ ದ ಐಸ್ ಆಗ್ಲಿ ಅಥವಾ ಆನ್ ಐಸ್ ಆಗ್ಲಿ ನಾವಿಲ್ಲಿ ಬಳಸಬಾರದು. ಹಾಗೆಯೇ ನಾವು ಸೆಕೆಂಡ್ ಎಕ್ಸಾಂಪಲ್ ಅನ್ನ ನೋಡೋದಾದ್ರೆ, ಇಲ್ಲಿ ಐ ವಿಲ್ ಮೀಟ್ ಯು ಆನ್ ಸಂಡೇ. ಇಲ್ಲಿ ದ ಸಂಡೇ ಅಂತ ಖಂಡಿತ ಹೇಳ್ಬಾರ್ದು. ವಿ ಡೋಂಟ್ ಸೇ ದ ಸಂಡೇ, ಯಾಕಂದ್ರೆ ಇದು ನೇಮ್ ಆಫ್ ಡೇಸ್. ಹಾಗೆ ನೆಕ್ಸ್ಟ್ ಮೂರನೇ ಉದಾಹರಣೆಯಲ್ಲಿ ವಿ ಗೋ ಟು ಊಟಿ ಇನ್ ಸಮರ್ ಇದೆ. ಇಲ್ಲಿ ಸಮರ್ ಇಟ್ ಇಸ್ ದ ನೇಮ್ ಆಫ್ ದ ಡಿಸೀಸ್, ಸಾರಿ, ದಿಸ್ ದ ನೇಮ್ ಆಫ್ ದ ಸೀಸನ್. ಅದಕ್ಕಾಗಿ ಇಲ್ಲಿ ನೇಮ್ ಆಫ್ ದ ಸೀಸನ್ ಆಗಿರೋದ್ರಿಂದ, ಒಂದು ಋತುವಿನ ಹೆಸರಾಗಿರೋದ್ರಿಂದ ಇಲ್ಲಿ ಇಲ್ಲಿ ನಾವು ಸಮರ್ ದ ಮೊದಲು ಯಾವುದೇ ಆರ್ಟಿಕಲ್ ಅನ್ನ ಬಳಸಬಾರದು. ವಿ ಡೋಂಟ್ ಸೇ ದ ಸಮರ್ ಅಂತ ಹೇಳ್ಬಾರ್ದು. ಜನವರಿ ಇಸ್ ದ ಫಸ್ಟ್ ಮಂತ್ ಆಫ್ ದ ಇಯರ್. ಇಲ್ಲಿ ಜನವರಿ ಅನ್ನೋದು ಒಂದು ತಿಂಗಳಿನ ಹೆಸರು, ನೇಮ್ ಆಫ್ ದ ಮಂತ್. ಅದಕ್ಕಾಗಿ ಜನವರಿಯ ಮೊದಲು ಆರ್ಟಿಕಲ್ ಅನ್ನ ಬಳಸಬಾರದು. ದ ಜನವರಿ ಆಗಲಿ ಅಥವಾ ಎ ಜನವರಿ ಅಂತ ಖಂಡಿತ ಬಳಸಬಾರದು. ಗೆಳೆಯರೇ, ಈ ಒಂದು ವಿಡಿಯೋ ತುಂಬಾ ಅಥವಾ ವಿದ್ಯಾರ್ಥಿಗಳೇ ನಿಮಗೆ ತುಂಬಾ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೇನೆ. ಈ ಒಂದು ರೀತಿಯ ವಿಡಿಯೋಗಳನ್ನು ಇನ್ನೂ ಕ್ವಾಲಿಟಿಯಾಗಿ ಇನ್ನೂ ಇಂಪ್ರೂವ್ ಮಾಡಲಿಕ್ಕೆ ತಮ್ಮ ಸಲಹೆ ಸೂಚನೆಗಳಿಗೆ ನಾವು ಯಾವಾಗಲೂ ಸ್ವೀಕರಿಸಲಿಕ್ಕೆ ಸಿದ್ಧರಾಗಿದ್ದೇವೆ. ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರೊಂದಿಗೆ ಅಥವಾ ನಿಮ್ಮ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಈ ಒಂದು ತರಗತಿ, ಈ ಕ್ಲಾಸ್ ಅನ್ನ ನಾವು ಮುಗಿಸುತ್ತೇವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.